ನನ್ನ ಮಗನಿಗೋಸ್ಕರ ತಗೊಂಡಿದ್ದೀನಿ. ಅವ್ನಿಗೆ RX ಅಂದ್ರೆ ಕ್ರೇಜ್ ಹುಚ್ಚು. ಈ ಸೌಂಡ್ RX ಅದ್ ಯಾಕೆ ಬ್ಯಾನ್ ಆಯ್ತೋ ಗೊತ್ತಿಲ್ಲ. ಈ ಪಾರ್ಟಿ ಕ್ರೇಜ್ ಐತೆ. ಯಮಹ ಅಂದ್ರೆ ಒಂದ್ ಗತ್ತು, ಒಂದು ಗಮ್ಮತ್ತು. RX ತಗೊಂಬಂಗಂತ ಏನಕ್ಕೆ ಅನಿಸ್ತು ನಿಮ್ಗೆ? ಇನ್ನ ಬಂದಿಲ್ಲ. ಐ ಆಮ್ ವೇಟಿಂಗ್ ಫಾರ್ ಮಹೇಶ್ ಅಣ್ಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಓದ್ ವಿಡಿಯೋ ನಾನು ರಾಜದೂತ್ ವಿಡಿಯೋ ಹಾಕಿದ್ದು ಮೇ ಬಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ RX 135. ಇದು ಎಲ್ಲರಿಗೂ ಸಿಕ್ಕಾಬಟ್ಟೆ ಕ್ರೇಜ್ ಅಂತಾನೆ ಹೇಳ್ಬೋದು. ಸೊ ಮಹೇಶ್ ಅಣ್ಣ ಅಂತ ಅವರು ಇವತ್ತು RX 135 ನ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು ವಿಡಿಯೋಗೋಸ್ಕರ. ಸೊ ಇನ್ನ ಬಂದಿಲ್ಲ. ಐ ಆಮ್ ವೇಟಿಂಗ್ ಫಾರ್ ಮಹೇಶ್ ಅಣ್ಣ. 15 ನಿಮಿಷಗಳ ಕಾಲ ಕಾಯಿಸಿ ಈಗ ಬರ್ತಾವ್ರೆ ಮಹೇಶ್ ಅಣ್ಣ ಅವರು. ಏನ್ ಬರೋದು ಸೌಂಡು, ಬೆಂಕಿ ಸೌಂಡು. ಸೌಂಡ್ ನೋಡಿ ಗಾಯ್ಸ್, ಸೌಂಡ್ಗೆ ಫಿಸ್ ಆಗ್ಬಿಡ್ಬೇಕು ನಾವು. ಏನಣ್ಣ? ಹಾಯ್ ಫ್ರೆಂಡ್ಸ್. ಗೈಸ್ RX 135 ನ ನಾನು ತಗೊಬೇಕಾದ್ರೆ ತುಂಬಾ ಆಸೆ ಇತ್ತು, ಬಟ್ ನಮ್ಮ ಅಪ್ಪ ಕೊಡಿಸ್ಲಿಲ್ಲ. ಸೊ ಸಿಮ್ನ ಆಗ್ಬಿಟ್ಟೆ. RX ತಗೊಂಬಂಗಂತ ಏನಕ್ಕೆ ಅನಿಸ್ತು ನಿಮ್ಗೆ? ಈ ಕ್ರೇಜ್ ಹೆಂಗ್ ಬಂತು ನಿಮ್ಗೆ? ಫಸ್ಟ್ ಆಫ್ ಆಲ್ ಆಕ್ಚುಲಿ ನನ್ನ ಮಗನ ಒಂದು ಆಸೆ, ಕನ್ಸು. ನನ್ನ ಹತ್ರ ಆಲ್ರೆಡಿ ಒಂದು ರಾಯಲ್ ಎನ್ಫೀಲ್ಡ್ ಇದೆ. ಈಗ ನನ್ನ ಮಗನ ಒಂದು ಕ್ರೇಜ್ ಗೋಸ್ಕರ ಯಮಹ ತಗೊಂಡಿದ್ದೀನಿ. ಯಮಹ ಅಂದ್ರೆ ಒಂದ್ ಗತ್ತು, ಒಂದು ಗಮ್ಮತ್ತು. ಈಗ RX ತಗೊಂಡು ಆಲ್ರೆಡಿ ಒಂದ್ 6 ತಿಂಗಳಾಯ್ತು. ಯಾಕೋ ಮಾರ್ಬಿಡೋಣ ಅಂತ ಮನ್ಸಾಯ್ತು. ಈ ಯಾವಾಗ ಈ ತುಮಕೂರ್ ಕಡೆ ಗಾಡಿ ತಗೊಂಡ್ ಬರ್ಲಿ, ಯಾಕೋ ಮಾರಕ್ಕೆ ಮನ್ಸಾಗ್ತಾ ಇಲ್ಲ. ಸೌಂಡು, ಕದರು, ಗಮ್ಮತ್ತು, ಅದ್ರ ಕಥೆನೇ ಬೇರೆ. ಆ ರೀತಿ ಸಖತ್ತಾಗಿದೆ. ಯಾವ ಸ್ಪೀಡ್ಗೆ ಏನ್ ಕಮ್ಮಿ ಇಲ್ಲ RX. ಅಣ್ಣ ಯಾವ ಮಾಡಲ್ ಇದು ಗಾಡಿ? 2000 ಮಾಡ್ಲು. 2000 ತಗೊಂಡು ನೀವ್ ಏನೇನ್ ಮಾಡಿಫೈ ಮಾಡಿಸಿದೀರಾ? ನಾನು ತಗೊಂಡಿದ್ದು 1.5 ಗಾಡಿ ತಗೊಂಡಿದ್ದು. 1.5 ಲಕ್ಷ ಆಲ್ರೆಡಿ ಖರ್ಚು ಮಾಡಿದ್ದೀನಿ. 1.5 ಲಕ್ಷ ನೀವು ಗಾಡಿ ತಗೊಂಡಿದ್ದು? 1.5 ಲಕ್ಷ ಖರ್ಚು ಮಾಡಿ ಆಲ್ರೆಡಿ ಖರ್ಚು ಮಾಡಿದ್ದೀನಿ. ಇನ್ನು ಸಣ್ಣ ಪುಟ್ಟದ ಒಂದ್ 5% ಅಷ್ಟು ಕೆಲಸ ಇದೆ. ಬೆಂಗಳೂರಲ್ಲಿ ಈಗ ನೆಕ್ಸ್ಟ್ ತಗೊಂಡೋಗಿ ಬಿಡ್ತಾ ಇದೀನಿ ನೆಕ್ಸ್ಟ್ ವೀಕ್. ಇನ್ನು ನನ್ನ ಒಂದ್ ರೇಂಜ್ಗೆ ಇದು ಇನ್ನೊಂದ್ 5% ಅಷ್ಟು ಬರ್ಬೇಕು. ಆವಾಗ ಬಂದ್ರೆ ಇನ್ನೊಂದ್ ಲೆಕ್ಕಕ್ಕೆ ಇನ್ನೊಂದ್ ತರ ಕದರಾಗಿರ್ತದೆ. ಮೈಲೇಜ್ ಎಷ್ಟು ಬರುತ್ತಣ್ಣ? ಮೈಲೇಜ್ ಎಲ್ಲ ಲೆಕ್ಕ ಹಾಕ್ಬಾರ್ದು. ಯಾವ್ದೇ ಕಾರಣಕ್ಕೂ ಯಮಹ ತಗೋತೀನಿ ಅಂತಂದ್ರೆ ಆ ಸೌಂಡ್ಗೆ ಕಳೆದೋಗ್ಬಿಟ್ಟವ್ರೆ ಎಲ್ಲ ಜನ. ಆಲ್ರೆಡಿ ಕೇಳ್ತಾವ್ರೆ 3.5 ಲಕ್ಷ ಕೊಡ್ತೀನಿ ಗಾಡಿ ಕೊಡು ಅಂತ ಕೇಳ್ತಾವ್ರೆ. ಆದ್ರೂ ನಾನು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಹಂಗಾಗಿ ಇದನ್ನ ಏನಾದ್ರೂ ಒಂದು ಇನ್ನೂ ಚೆನ್ನಾಗಿ ಮಾಡ್ಸಿ ಮಡಿಕೊಬೇಕು ಅನ್ನೋದೊಂದು ಆಸೆ. ನನ್ನ ಮಗನಿಗೋಸ್ಕರ ತಗೊಂಡಿದ್ದೀನಿ. ಅವ್ನಿಗೆ RX ಅಂದ್ರೆ ಕ್ರೇಜ್ ಹುಚ್ಚು. ಅಣ್ಣ ಎಷ್ಟು ವರ್ಷ ಆಯ್ತು ನಿಮ್ ಹತ್ರ ಬಂದಿ ಗಾಡಿ? ಒಂದ್ 6 ತಿಂಗಳು ಅಷ್ಟೇ ನಾನು ತಗೊಂಡಿರೋದಿನ್ನ. 6 ತಿಂಗಳು ಅಷ್ಟೇ ಆಗಿರೋದು. ರೆಡಿ ಮಾಡಕ್ಕೆ 2 ತಿಂಗಳಾಯ್ತು ಅವ್ರು ರೆಡಿ ಮಾಡ್ಕೊಡಕ್ಕೆ. ಇನ್ನ ಬಾಕಿ ಇದೆ ರೆಡಿ ಮಾಡೋದು. ಇನ್ನು ಒಂದ್ 5% ಸಣ್ಣ ಪುಟ್ಟ. ನೀವು ತಗೊಂಡಾಗಿಂದ ಎಲ್ಲೂ ಕೆಟ್ಟೋಗೋದಾಗ್ಲಿ ಎಲ್ಲೂ ನಿಂತಿಲ್ಲ ಗಾಡಿ ಇನ್ನೂವರೆಗೂ. ಚೆನ್ನಾಗಿ ಓಡಾಡ್ಸಿದೀರಾ? ಭಯಂಕರ ಓಡ್ತಾ ಇತ್ತು. ಅಲ್ಲೇ 2000 ಕಿಲೋಮೀಟರ್ ಹತ್ರ ಓಡಿಸ್ತಾ ಇದೀನಿ. ಜೊತೆಗೆ ಬೆಂಗಳೂರಿಂದ ತುಮಕೂರ್ಗೆ ಡ್ರೈವ್ ಮಾಡ್ಕೊಂಡ್ ಬಂದಿದ್ದು. ಅಲ್ಲಿ ಬರ್ತಾ ಹೈವೇನಲ್ಲಿ ಈ ಕಾರಲ್ಲಿ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇರ್ತಾರಲ್ಲ, ಅವರು ಈ ಬೈಕ್ ನೋಡ್ಬಿಟ್ಟು, ಬೈಕ್ ಶೈನಿಂಗ್ ನೋಡಿ, ಆ ಸೌಂಡ್ ನೋಡಿ, ಈ ಪಿಕಪ್ ನೋಡಿ ಚೇಸ್ ಮಾಡ್ಕೊಂಡು ಜೊತೆಗ್ ಬಂದು ಕಾರ್ ನಿಲ್ಸಿ ಎಲ್ಲ ಈ ಬೈಕ್ ಬಗ್ಗೆ ಡೀಟೇಲ್ಸ್ ಕೇಳ್ಕೊಂಡು, ಗಾಡಿ ಎಷ್ಟು ತಗೊಂಡ್ರಿ, ಗಾಡಿ ಕೊಡ್ತೀರಾ, ಈ ತರ ಎಲ್ಲ ಮಾತಾಡಿದ್ದಾರೆ. ಕಾರಲ್ಲಿ ಹೋದೋ ಅತ್ತಿಂದ ಬೈಕ್ ಎತ್ಕೊಂಡ್ ಬರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋಗಿದ್ದು ಬೆಂಗಳೂರಿಗೆ. ಯಾವ ಬುಲೆಟ್ ಗೆ ಸೈಡ್ ಹೊಡಿಯುತ್ತೆ, ಒಳ್ಳೆ ಕ್ರೇಜ್ ಐತೆ. ಮಾತ್ರ ಮಾಡ್ಸಿದ ಬೈಕ್ ಅಂದ್ರೆ RX ಯಾವ್ದು ಇಲ್ಲ. RX ಅದ್ ಯಾಕೆ ಬ್ಯಾನ್ ಆಯ್ತೋ ಗೊತ್ತಿಲ್ಲ. ಈ ಪಾರ್ಟಿ ಕ್ರೇಜ್ ಐತೆ. ಏನಣ್ಣ? ಖಂಡಿತ ಹೌದು. 100%. ಮತ್ತೆ ಈ ತರ ಇಂಜಿನ್, ಈ ತರ ಶೇಪು, ಈ ತರ ಕದರು ಮತ್ತೆ ಕೊಡಕ್ ಆಗದೇ ಇಲ್ಲ. ಅಣ್ಣ ಈಗ ಬೆಂಗಳೂರಿಂದ ಬಂದ್ರಿ ಅಂತ ಹೇಳಿದ್ರು, ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಸಿದ್ರಿ? ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕ್ಸಿದೀರಾ? 1,200 ರೂಪಾಯಿ. 1,000 ರೂಪಾಯಿ. ಈಗ ಬೆಂಗಳೂರಿಂದ ತುಮಕೂರಿಗೆ ಬರಕ್ 1,200 ರೂಪಾಯಿ ಪೆಟ್ರೋಲ್. 1,000 ರೂಪಾಯಿ ಇಕ್ಕೊಳ್ಳಿ. ಒಂದ್ 20-25 ಕೊಡ್ಬೋದಣ್ಣ ಮೈಲೇಜ್? ಒಂದ್ 15-20. ಹೌದಾ? ಮೈಲೇಜ್ ಎಲ್ಲ ಲೆಕ್ಕ ಹಾಕದೇ ಇಲ್ಲ. ಅದೇ ಖಾಲಿ ಹಾಕಿದ ಫುಲ್ ಟ್ಯಾಂಕ್ ಹಾಕ್ಸೋದು, ಓಡಿಸ್ತಾ ಇರೋದು. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ನೋಡಿದ್ರಲ್ಲ ಗಾಯ್ಸ್, ಸಣ್ಣಂಗೆ ಯಾವ ಪಾರ್ಟಿ ಕ್ರೇಜ್ ಐತೆ ಅಂದ್ರೆ, ಆಗಿಂದನೂ ಈ ಬೈಕ್ದು ಕ್ರೇಜ್ ಒಂಚೂರು ಕಮ್ಮಿನೇ ಆಗಿಲ್ಲ ಅಂತ ಹೇಳ್ಬೋದು. ನನ್ನ ಪ್ರಕಾರ RX ನ ಸ್ಟಾಪ್ ಮಾಡಲೇಬಾರ್ದಾಗಿತ್ತು. ಈಗಲೂ ರನ್ನಿಂಗಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬನ್ನಿ ಹೆಂಗೆ ನಾವು ಅಂದಿವೆ ಮಾತಾಡ್ಕೊಂಡು ಹೋಗೋಣ. ನಾನು ಓಡಿಸ್ಬೇಕು ಅದನ್ನು, ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಫಸ್ಟು ನಿಮಗೆ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ. ಬಾ ಗುರು, ಏನು ಗುರು ಇದು, ಏನು ಸೈಕಾಗೈತೆ ನೋಡ್ರಿ ಸೌಂಡು. ಆಮೇಲೆ ಇನ್ನೊಂದು ಹಳೆ ಗಾಡಿಗಳಲ್ಲಿ ಏನಂತ ಅಂದ್ರೆ, ಗೇರ್ಗೆ ಹಾಕಿ ಕ್ಲಿಚ್ ಹಿಡಿದ್ರು ಅವ್ನ ಅಕ್ಕನ ಗಾಡಿ ಸ್ಟಾರ್ಟ್ ಆಗೈತೆ ಗುರು. ಸೌಂಡ್ ಮಾತ್ರ ಕ್ರೇಜಿ ಐತೆ ಗುರು ಇದ್ರದ್ದು. ನಾವು ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ. ಚಲೋ ಬೈ.
ನೋಡ್ರಿ 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 ಏನ್ ಸೈಕು ಕ್ರೇಜು, ಗಾಡಿ ಮಾತ್ರ ಬೆಂಕಿ. ಫಸ್ಟ್ ಆಫ್ ಆಲ್ ನಾನು ಮಹೇಶ್ ಅಣ್ಣಂಗೆ ಥ್ಯಾಂಕ್ ಯು ಹೇಳ್ಬೇಕು. ಚೂರು ಬೇಜಾರು ಮಾಡ್ಕೊಂಡಿದ್ದಂಗೆ ಬಾ ಬ್ರೋ ವಿಡಿಯೋ ಮಾಡು ಅಂತ ಕೊಟ್ರು. ಅಕ್ಕನ್ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲ ನಮ್ನೆ ತಿರುಗಿ ನೋಡ್ತಾರ ಗುರು, ಹಂಗೆ ಇದೆ ಗಾಡಿ ಮಾತ್ರ. ಬಾ 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 ಸೌಂಡ್ ನೋಡು ಗುರು, ನಕ್ಕನ್ ಕ್ರೇಜಿ ಸೌಂಡ್ ಗುರು. ಓ ಬಾ 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 ನಕ್ಕನ್ 80 ಗುರು, ಗೊತ್ತೇ ಆಗ್ತಾ ಇಲ್ಲ. ಏನ್ ಸೌಂಡು ಗುರು ಯಪ್ಪ. ನೋಡ್ರಿ ಎಲ್ಲ ಹೆಂಗ್ ತಿರುಗಿ ನೋಡ್ತಾರೆ ಈಗ. ಅಕ್ಕನ್ ಅದಲ್ವಾ ಕ್ರೇಜು. ಸೊ ಮಹೇಶ್ ಅಣ್ಣ ಅವರು ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕಂತ ಹೊರಟ್ರು, ಗಾಡಿದು ಸರಿಯಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಇನ್ನೊಂದ್ಸರಿ ನೋಡೋಣ, ಅವ್ರು ಸಿಕ್ಕಿದ್ರೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆನ ಹೊಡೆಯೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.